ಎಲ್ಲೆಲ್ಲಿ ಸುರಿತಾ ಇದೆ ನೋಡಿ ಮಳೆ ಇದು. ಸ್ನೇಹಿತರೆ, ಇದು ಬಾಂಬೆಯಲ್ಲಿ ಸುರಿಯುತ್ತಿರುವ ಮಳೆ. ಬಹುಶಃ ನಾವು 24 ಗಂಟೆ ಆಯಿತು ಅಂತ ಕಾಣುತ್ತೆ ರೂಮಿಂದ ಹೊರಗಡೆ ಬಂದಿದ್ದು ಕೇವಲ ಊಟ ಮಾಡಲು ಮತ್ತು ಟೀ ಕುಡಿಯಲು. ಅದು ಬಿಟ್ಟರೆ ಈ ಥರ ಸುರಿತಾ ಇದೆ ಮಳೆ. ದೊಡ್ಡ ಊರಿನಲ್ಲಿ ಒಮ್ಮೆ ಮಳೆ ಶುರುವಾದರೆ ಯಾವ ಥರ ಶುರುವಾಗುತ್ತೆ ಅನ್ನೋಕ್ಕೆ ಉದಾಹರಣೆ. ನಾವು ದೂರದ ಮಲೆನಾಡಿನಿಂದ ಮಳೆ ನೋಡಿ 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 ಸಾಕಾಗಿ ಬಾಂಬೆಗೆ ಬಂದರೂ ಕೂಡ ಬಾಂಬೆಯಲ್ಲಿ ನಾವು ಒಂದು ದಿನ ಮಾತ್ರ ಓಡಾಡಲು ಸಾಧ್ಯ ಆಯಿತು. ಕೆಲಸ ಮುಗಿದು ಇನ್ನೇನು ಬಾಂಬೆಯ ಕೆಲವು ಜಾಗಗಳನ್ನು ನೋಡಬೇಕು ಅಂತ ಅಂದ್ಕೊಂಡಾಗ ಮಳೆಯ ಆರ್ಭಟವನ್ನು ನೋಡಲಾಗದೆ, ಮಳೆಯ ಆರ್ಭಟ ಅಂದರೆ ನಮಗೆ ಇದು ಹೊಸ ಊರು, ಬೇರೆ ಎಲ್ಲೆಲ್ಲಿ ಏನೇನನ್ನು ಗೊತ್ತಾಗೋದಿಲ್ಲ. ಅದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ರೂಮ್ನಲ್ಲಿ ಮೊಬೈಲ್ ನೋಡ್ತಾ ಕಾಲ ಕಳೆಯುವಂಥ ಪ್ರಸಂಗ. ಓದಲು ಪುಸ್ತಕ ಬೇರೆ ತಂದಿರಲಿಲ್ಲ. ಹಾಗಾಗಿ ಆದರೆ ಅಕ್ಕಪಕ್ಕದ ಗೆಳೆಯರೊಂದಿಗೆ ಮಾತನಾಡ್ತಾ ಅವರ ಸಂಸ್ಕೃತಿ, ಅವರ ಆಹಾರ, ಉಡುಪು ಮುಂತಾದ ವಿಚಾರಗಳ ಜೊತೆಗೆ ಮಾತನಾಡ್ತಾ ಒಂದಿಷ್ಟು ಗೆಳೆತನ ಆಯಿತು. ಅದು ಕೂಡ ಭಾಳ ಮುಖ್ಯವೇ. ಹಾಗೆ ಇದ್ದಂಥ ಹೋಟೆಲ್ನ ಮಾಲೀಕರವರು ಗುಜರಾತ್ನವರು. 76 ವರ್ಷ ಆಗಿದೆ ಅವರಿಗೆ. ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ನಿಜಕ್ಕೂ 76ನೇ ವಯಸ್ಸಿಗೂ ಅಷ್ಟೇ ಆ್ಯಕ್ಟಿವ್ ಆಗಿರೋದು ಖುಷಿಪಡೋಂಥ ವಿಚಾರ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಸ್ತೆ.